ನಿಮಗೆ ನಮಸ್ಕಾರ ರೈತ ಬಾಂಧವರೇ, ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಏನಪ್ಪ ಅಂದ್ರೆ ನಾಗನೂರು ಗ್ರಾಮದಾಗಂತ ದ್ರಾಕ್ಷಿ ಪ್ಲಾಟ್ ಐತಿದೆ 1.5 ಎಕರೆ ಅದ. ಈ ಪ್ಲಾಟ್ ಏನಪ್ಪ ಅಂದ್ರೆ ಪೂರ್ತಿ ಅಕ್ಟೋಬರ್ ಕಟಿಂಗ್ ಹಿಡ್ಕೊಂತ ಅಪ್ ಏನಪ್ಪ ಅಂದ್ರೆ ಮಾಲ್ ತೆಗಿಯೋ ಸ್ಟೇಜ್ನೊಳಗೆ ಬಂದತಿ. ಈಗ ಈ ಪ್ಲಾಟ್ ಏನಪ್ಪ ಅಂದ್ರೆ ಒಂದು ವಿಡಿಯೋ ಮಾಡೋಕತ್ತೆ. ಇವರು ಅನ್ನಾರ್ ಪ್ಲಾಟಿಗೆ ಬಂದೆವು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಭಿನಂದ್ ದನ್ಪಾಲ್ ಸಿರಟ್ಟಿ ರೀ. ಹಾಂ ಊರು ನಾಗನೂರು ರೀ. ಹಾಂ ರೀ, ಹೇಳ್ರಿ. ನಮ್ದು ಇದು ಅಕ್ಟೋಬರ್ದಿಂದ ಗೊಬ್ಬರ ಅದು ಏನೂ ಬಿಟ್ಟಿಲ್ರಿ ತೆಳಗೆ. ನಾವು ಹಾಂ ರೀ, ನಾವು ಸರ್ ಒಂದು 3 ಕ್ಯಾನ್ ಕೊಟ್ಟಿದ್ದೀರಿ. ಅದ ರೀ, ಬರೋಬ್ಬರಿ ಆತ್ರಿ. ಈಗ ಎಷ್ಟು ಎಕರೆ ಐತೆ ಪ್ಲಾಟ್? 1.5 ಎಕರೆ ಐತ್ರಿ. 1.5 ಎಕರೆ ಐತ್ರಿ. ಈ ಎಷ್ಟನೇ ವರ್ಷದ ಬೆಳೆ ರೀ? 4ನೇ ವರ್ಷದ ಐತ್ರಿ. 4ನೇ ವರ್ಷದ ಬೆಳೆ. ಹಾಂ ರೀ. ಹಾಂ ಈಗ ಹೋದ ವರ್ಷದ ಎಷ್ಟು ಐತ್ರಿ ಮೊಣಕ್? ಹೋದ ವರ್ಷ 6 ಟನ್ ಆಗೈತಿ. ಹೋದ ವರ್ಷ 6 ಟನ್ ಆಗೈತ್ರಿ. ಅಂದ್ರೆ ಹೋದ ವರ್ಷ ನೀವು ಖರ್ಚು ಯಾವ ರೀತಿ ಮಾಡಿದ್ರಿ, ಔಷಧಿ ಏನೇನು ಹಾಕಿದ್ರೆ ನಾನು ಸ್ವಲ್ಪ ನಿಮ್ಗೆ ಆಮೇಲೆ ಕೇಳ್ತೇನೆ ರೀ. ಯಾವ ರೀತಿ ಮಾಡಿರಿ ಅನ್ನೋದು. ಈ ವರ್ಷ ನಾ ಕನ್ಸಲ್ಟಿಂಗ್ ಮಾಡತ್ತಂದ್ರೆ ಏನಪ್ಪ ಅಂದ್ರೆ ಯಾವ ರೀತಿ ಮಾಡಿ ಈ ಸಲ ಕೇಳ್ತೇನೆ ರೀ. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಜರವಾಡ ಅಂತ ಹೇಳ್ರಿ. ನಾವು ದ್ರಾಕ್ಷಿ ಕನ್ಸಲ್ಟಿಂಗ್ ಮಾಡ್ತೇವೆ. ನಮ್ಮದು ಏನಪ್ಪ ಅಂದ್ರೆ ದ್ರಾಕ್ಷಿ ಪ್ಲಾಟ್ ಐತಿ. ಹೀಗಿರೋದ್ರಿಂದ ಏನಾಕತಿ, ಪ್ಲಾಟ್ದೊಳಗೆ ಈಗ ಚಿಕ್ಕಲ್ಕೆ ಅಂದ್ರೆ ನಮ್ಮೂರು ಬಾಜುನ ಏನಪ್ಪ ಅಂದ್ರೆ ನಾಗನೂರು ಬರತ್ತೆ ರೀ. ಈ ನಾಗನೂರು ಪ್ಲಾಟ್ ಒಳಗೆ ಬಂದೀವಿ ಇವತ್ತು. ಈ ಪ್ಲಾಟ್ ಒಳಗೆ ಹೋದ ವರ್ಷ ಅವ್ರು ಯಾವ ರೀತಿ ಕನ್ಸಲ್ಟಿಂಗ್ ಅವ್ರು ಬೇರೆ ಮಿಸ್ತ್ರಿ ಇಟ್ಟಿದ್ರು, ಬೇರೆ ಕನ್ಸಲ್ಟಿಂಗ್ ಮಾಡ್ತಿದ್ರು. ಈ ವರ್ಷ ನಾವು ಕನ್ಸಲ್ಟಿಂಗ್ ಮಾಡಿವು. ಮತ್ತು ಈ ವರ್ಷನ ವಾತಾವರಣ ನಿಮ್ಗೆ ಯಾವ ರೀತಿ ಇತ್ತು ಅನ್ನೋದು ಗೊತ್ತೈತಿ. ಅದರಿಂದ ಏನಪ್ಪ ಅಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಏನಾಗೈತಿ, ಮತ್ತು ಖರ್ಚು ಯಾವ ರೀತಿ ಕಡಿಮೆ ಆಗೈತಿ, ಮತ್ತು ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಇಳುವರಿನೂ ಯಾವ ರೀತಿ ಮಾಡ್ತಿ, ಮತ್ತು ಸ್ವಲ್ಪ ಏನಪ್ಪ ಅಂದ್ರೆ ಒಟ್ಟು ಒಂದು ಮಿನಿಮಮ್ ಬ್ಯಾಲೆನ್ಸ್ ಒಳಗೆ ಪ್ಲಾಟ್ ಯಾವ ರೀತಿ ಅವ್ರದ್ದು ಪೂರಾ ಏನಪ್ಪ ಅಂದ್ರೆ ಲಾಸ್ಟ್ ಹಂತದವರೆಗೆ ಏನು ಬಂದತೆ ಅನ್ನೋದು ಏನಪ್ಪ ಅಂದ್ರೆ ಅವ್ರ ಬಾಯಿಂದ ಕೇಳೋಣತ್ತ. ಈಗ ನಾನು ನಿಮ್ಗೆ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಒಂದು 2ರಿಂದ 3 ಕಾನ್ಸೆಪ್ಟ್ ಹೇಳ್ತಾರೆ. ಫಸ್ಟಿಗೆ ಏನಪ್ಪ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಅಕ್ಟೋಬರ್ ಕಟಿಂಗ್ ಹಿಡ್ಕೊಂಡು ನಮ್ಮ ಶೆಡ್ಯೂಲ್, ನೀವು ರೈತರು ಏನಪ್ಪ ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಶೆಡ್ಯೂಲ್ ಮಾಡ್ತಿರ್ತಾರೋ. ನಮ್ಮದು ಒಂದು ರೀತಿ ಶೆಡ್ಯೂಲ್ ಚೇಂಜ್ ಇರ್ತೈತಿ. ಅದಕ್ಕೆ ನಾವು ಯಾವ ರೀತಿ ರೈತರಿಗೆ ಶೆಡ್ಯೂಲ್ ನಮ್ಮದೇ ಆದಂಥ ಒಂದು ಶೆಡ್ಯೂಲ್ ಮ್ಯಾಗ ಮಾಡಿ ಈ ರೀತಿ ಸ್ವಲ್ಪ ಮಾಲ್ ಯಾವ ರೀತಿ ಮಾಡ್ತಾರೆ ನೀವು ನೋಡ್ಬೋದು. ನಾವು ಸ್ವಲ್ಪ ಕ್ಯಾಮ್ರಾ ಮಾಲಿಗೆ ಹಿಡಿದ್ರಿ ಕಡೆ ಸ್ವಲ್ಪ. ಹಾಂ, ಹಿಡಿದ್ರಿ ಸರ್. ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಕರೆಕ್ಟ್ ಹಿಡಿದ್ರಿ. ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಕಟ್ಟಿಂಗ್ ಆದ ತಕ್ಷಣ ಅಂದ್ರೇನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾನೆ, ಪೂರ್ತಿ ಕರೆಕ್ಟ್ ಕೇಳ್ಕೊರಿ. ನಿಮಗೂ ಮುಂದಿನ ಸಲ ಏನಪ್ಪ ಅಂದ್ರೆ ಅನುಕೂಲ ಆಗ್ಬೋದು. ನಮ್ಮ ಕನ್ಸಲ್ಟಿಂಗ್ ನೀವು ಹೇಳಿದ್ರೆ ನಾವು ಕನ್ಸಲ್ಟಿಂಗ್ ನೀವು ಮಾಡಿ ಕೊಡ್ತೀವಿ. ನನಗೆ ಈಗ ಯಾವ ರೀತಿ ಏನಪ್ಪ ಅಕ್ಟೋಬರ್ ಚಾಟ್ನಿ ಹಿಡ್ಕೊಂಡು ಏನಪ್ಪ ನಾವು ಮೇಂಟೈನ್ ಮಾಡುವಂಥ ಪ್ಲಾಟ್ಗಳಿಗೆ ಯಾವ ರೀತಿ ಶೆಡ್ಯೂಲ್ ಕೊಡ್ತೀವಿ, ಆಮೇಲೆ ಬೇಸಲ್ ಡೋಸ್ ಹಿಂಗೆಲ್ಲ ಯಾವ ರೀತಿ ಕೊಡ್ತೀವಿ ಅನ್ನೋದು ಸ್ವಲ್ಪ ಅದನ್ನ ಕೇಳ್ರಿ. ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಡ್ರಿಪ್ನಾಗ ನಾವು ಏನಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಫಸ್ಟಿಗೆ ಮಾಡೋದು ಏನಪ್ಪ ಅಂದ್ರೆ 10-26 SOP ಮ್ಯಾಗ್ನೇಷಿಯಮ್ ಸ್ವಲ್ಪ ಈ ರೀತಿ ಏನಪ್ಪ ಅಂದ್ರೆ ಡ್ರಿಪ್ನ ತಳಗೊಬ್ಬರ ಹಾಕೋತಾರೆ. ಎಲ್ಲರೂ ಬೇನಿಂಡಿ ಈ ಥರ ಹಾಕೋತಾರೆ. ಬಟ್ ನಾವೇನಪ್ಪ ಅಂದ್ರೆ ಈ ಒಟ್ಟು ಎಲ್ಲ ಕ್ಯಾನ್ಸಲ್ ರೀ, ಪೂರ ಏನು ಕೊಡಂಗಿಲ್ಲ. ಇದನ್ನು ಕೊಡಂಗಿಲ್ಲ. ಕೊಡೋ ಬದಲು ಏನಪ್ಪ ಅಂದ್ರೆ ಅದ್ರ ಬದಲು ಏನಪ್ಪ ಅಂದ್ರೆ ಬೇರೆ ಔಷಧಿ ಕೊಡ್ತೀವಿ ನಾವು, ಸಾಯಿಲ್ ಫ್ಯೂಚರ್ ಪ್ಲಸ್ ಕೊಡ್ತೀವಿ. ಅದನ್ನ ಕೊಟ್ಟಿದ್ರೆ ಏನಾಕತಿ ಪ್ಲಾಟ ಪೂರ ಏನಪ್ಪ ಅಂದ್ರೆ ಅಪ್ ಟು ರೂಟ್ ಫಸ್ಟಿಗೆ ಏನಪ್ಪ ಅಂದ್ರೆ ರೂಟ್ ಆ್ಯಕ್ಟಿವ್ ಆಕತಿ, ಬಿಳಿ ಬೇರೆ ಸಂಖ್ಯೆ ಜಾಸ್ತಿ ಆಕತಿ. ವಾಪಸ್ ಏನಪ್ಪ ಅಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಡೌನಿ ಒಟ್ಟೆ ಬರಂಗಿಲ್ಲ, ಡೌನಿ ಬರಂಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಗೊನಿ ನಿಮ್ಮ ಸಣ್ಣ ಹೂವು ಬಿಟ್ಟಿದ್ರು ಏನಪ್ಪ ಅಂದ್ರೆ ಹೂವಿನ ಸಂಖ್ಯೆ ದಿಪ್ಪ ಅಂದ್ರಿಂದ ಗೊನಿ ಕರ್ಗೋದಿಲ್ಲ. ಗೊನಿ ಕರ್ಗೋ ಸಂಖ್ಯೆ ಪೂರ್ತಿ ನಿಂದಿರ್ತೈತಿ. ಅದು ನಿಂದಿರ್ಕೊಂತ ಏನಪ್ಪ ಅಂದ್ರೆ ಕೆನೋಪಿನೂ ಮ್ಯಾನೇಜ್ಮೆಂಟ್ ಮಾಡತ್ತೆ. ಅದು ಏನಪ್ಪ ಅಂದ್ರೆ ಇದನ್ನ ಒಂದು ಕೊಟ್ಟಿವಿ ಅಂದ್ರೆ ಏನಾಗತ್ತೆ, ಇದನ್ನು ಸ್ಟಾರ್ಟಿಂಗ್ ನಾವು ಏನಪ್ಪ ಅಂದ್ರೆ ಅಕ್ಟೋಬರ್ ಚಾಟ್ನಿ ಅದು 4 ದಿನ ಕೊಡ್ತೇವೆ. ಅದು ಕೊಟ್ಟ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಸ್ಕೈ ಏನಪ್ಪ ಅಂದ್ರೆ CN ಕೊಡ್ತೇವೆ. ಇಷ್ಟು ಕೊಟ್ಟಿದ್ರೆ ಮುಗಿತು ಪೂರ್ತಿ. ಏನಪ್ಪ ಅಂದ್ರೆ ಅಪ್ ಟು ಫ್ಲವರಿಂಗ್ ತಗ ಏನು ಕೊಡಲ್ಲ ವಾಪಸ್. ನೆಕ್ಸ್ಟ್ ಇಷ್ಟ್ರ ಮ್ಯಾಗ ಮುಗಿದೋತು. ಫ್ಲವರಿಂಗ್ ಮುಗಿದ ತಕ್ಷಣ ಡ್ರಿಪ್ನಾಗ ಏನಪ್ಪ ಅಂದ್ರೆ ಕೆಲವು ರೈತರು ಏನು ಮಾಡ್ತಾರೆ, ಮತ್ತು ವಾಪಸ್ ಇನ್ನೊಂದು ರೌಂಡ್ 10-20 ಹಾಕೋತಾರೆ. DAP ಹಾಕೋತಾರೆ, ಮ್ಯಾಗ್ನೀಷಿಯಮ್ ಸಲ್ಫೇಟ ವಾಪಸ್ 12 ಹೊತ್ತೊಂದು ಡ್ರಿಪ್ ತಳಗೊಬ್ಬರ ಹಾಕೋತಾರೆ, ಮತ್ತು SOP ಹಾಕೋತಾರೆ. ನಾವು ಅದ್ರ ಬದಲು ಏನು ಮಾಡ್ತೀವಿ ಅಂದಿನ ಹಾಕ್ಸಿಲ್ಲ. ನಾ ಏನಪ್ಪ ಅಂದ್ರೆ ಅವ್ರಿಗೆ AP ಕಂಪ್ನಿ ಏನಪ್ಪ ಅಂದ್ರೆ 20 ಲೀಟ್ರದ್ದು ಕ್ಯಾನ್ ಕೊಟ್ಟಿದ್ದೀನಿ. ನಾವು 20 ಲೀಟ್ರ್ ಕ್ಯಾನ್ ಕೊಡೋದ್ರಿಂದ ಏನಾಗಿತ್ತು ಅವ್ರಿಗೆ ಫಸ್ಟಿಗೆ 0.34 ಕಂಟೆಂಟ್ ಇದು ಒಂದು ಕೊಟ್ಟಿದ್ದೀನಿ. ಅದೇನಪ್ಪ ಅಂದ್ರೆ ನಿಮ್ಗೆ ಗೊಬ್ಬರದ ರೂಪಾಂತರಗಾದ್ರೆ 4,000-5,000 ರೂಪಾಯಿ ತಕ್ಕ ಏನಪ್ಪ ಅಂದ್ರೆ ಒಂದು ಬ್ಯಾಗಿಗೆ ಬೀಳ್ತೈತಿ. ಕರೆ ಇದೇನಪ್ಪ ಅಂದ್ರೆ ಅತಿ ಕಮ್ಮಿ ಖರ್ಚು ಒಳಗೆ ರೇಟಿನೊಳಗೆ ಇವ್ರು ಕ್ಯಾನ್ ಕೊಟ್ಟಿದ್ದು. ಕಾಳು ಸೈಜ್ ಒಳಗೆ ಚಲೋ ಬಂತೀವ್ರ. ನೆಕ್ಸ್ಟ್ ಏನಪ್ಪ ಅಂದ್ರೆ 60ರಿಂದ 80 ದಿನದ ಒಳಗಾಗಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಏನಪ್ಪ ಅಂದ್ರೆ 60-20 ಕಂಟೆಂಟ್ ಇದು ಒಂದು ಬೇರೆ ಕ್ಯಾನ್ ಕೊಟ್ಟಿನಿ ರೀ ನಾವು. ಅದನ್ನ ಕೊಡೋದ್ರಿಂದ ಏನಾಯ್ತು, ಕಾಳಿನೊಳಗೆ ಸೈಜು ಗಟ್ಟಿ ಆಯ್ತು, ಫುಲ್ ಕಾಳು. ಅದಕ್ಕೆ ಆ ಗಟ್ಟಿ ಆಗಿರೋದ್ರಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಸ್ಟಿಗೆ 2 ಸ್ಟೆಪ್ ಏನಪ್ಪ ಅಂದ್ರೆ ಶುಗರ್ ಮ್ಯಾಗಿನ ಕೊಡ್ತೇವೆ ನಾವು. ಶುಗರ್ ಮ್ಯಾಗಿನ 2 ಕ್ಯಾನ್ ಕೊಟ್ಟೇವೆ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಪ್ಲಾಟ್ ಶುಗರ್ ಅದು ಕೂಡ
ಕೂಡ್ಸೋರಿದ್ರೆ ಪೊಟ್ಯಾಷಿಯಂ ಸುಮಾರು ಕೂಡಿಸ್ತಾರೆ ರೈತರು, ಬಿಡಾಡಿದ್ರೆ ಬಿಡ್ತಾರೆ. ಅದನ್ನ ಅಷ್ಟೇ ಬಿಟ್ಟರು ಏನಪ್ಪ ಅಂದ್ರೆ ರಿಸಲ್ಟ್ ಚಲೋ ಬರ್ತೈತಿ, ಶುಗರ್ನು ಚಲೋ ಬರ್ತೈತಿ. ಆ ರೀತಿ ಕೊಟ್ಟರೆ ಏನಕತಿ ಪೂರಾ ಪ್ಲಾಟಿಂದ ಮೇಂಟೆನೆನ್ಸ್ ಮುಗಿತಾವೆ. ಇಷ್ಟೇನಪ್ಪ ಅಂದ್ರೆ ಅತಿ ಕಡಿಮೆ ಖರ್ಚು 0 ಮೇಂಟೆನೆನ್ಸ್ ಪೂರ್ತಿ. ಇಷ್ಟ ಆತಂದ್ರೆ ಏನಾಕತಿ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಅವ್ರದ್ದು ಖರ್ಚಿಂದು ಉಳಿತಾಯ ಆಕತಿ, ಪ್ಲಸ್ ಏನಪ್ಪ ಅಂದ್ರೆ ಮಾಲು ಚಲೋ ಬರ್ತೈತಿ, ಕಾಳು ಸೈಜ್ ಒಳಗೆ ಬರ್ತೈತಿ, ಶೈನಿಂಗ್ ಬರ್ತೈತಿ. ನೀವು ಇನ್ನೊಂದು ನೋಡ್ಬೋದು ರೀ ಪ್ಲಾಟ್ ಪೊಟ್ಯಾಶ್ ಯಾವ ರೀತಿ ಇರೈತಿ. ಸ್ವಲ್ಪ ಕ್ಯಾಮ್ರಾ ಮ್ಯಾಲೆ ಹಿಡಿದ್ರಿ, ಕಡ್ಡಿಗೆ ಹಿಡಿದ್ರಿ, ಅಟ್ಟ ಹಿಡಿದ್ರಿ. ಇದು ನೋಡ್ಬೋದು ನೀವು ಪೊಟ್ಯಾಶ್ ಯಾವ ರೀತಿ ತುದಿ ಮಟ್ಟ ಇರೈತಿ. ಮತ್ತು ತಪ್ಪಲು ಎಷ್ಟು ಹೆಲ್ದಿ ಒಳಗೈತೆ ಅನ್ನೋದು ನೋಡ್ಬೋದು ನೀವು. ತಪ್ಪಲು ನೋಡ್ರಲ್ಲ ಒಂದು ಏನಪ್ಪ ಅಂದ್ರೆ ರೆಡಿಮೇಡ್ಸ್ ಅದು ಏನೂ ಇಲ್ಲ, ಯಾವುದೇ ರೀತಿ ಏನೂ ಇಲ್ಲ. ತಪ್ಪಲು ಹೆಲ್ದಿ ಒಳಗೈತಿ. ಈ ರೀತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಏಪ್ರಿಲ್ ಶೆಡ್ಯೂಲ್ ಬರ್ತಾರೆ ನಮ್ಗೆ. ಏಪ್ರಿಲ್ ಶೆಡ್ಯೂಲ್ ಏನಪ್ಪ ಅಂದ್ರೆ ತೀರಾ ಏನಪ್ಪ ಅಂದ್ರೆ ಕಡಿಮೆ ಖರ್ಚು, ಪೂರ ಲೋ ಲೆವೆಲ್ ಅಂದ್ರೆ ಏನು, ಪೂರ ಏನೋ ಔಷಧಿ ಹೊಡ್ಸಂಗಿಲ್ಲತ್ತಲ್ಲ, ಹೊಡೆಸ್ತೈತಿ. ಪೂರ ಲೆವೆಲ್ ಅಂದ್ರೆ ಯಾವ ರೀತಿ ಬರುತ್ತಪ್ಪ ಅಂದ್ರೆ ಅವಾಗ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನಪ್ಪ ಡ್ರಿಪ್ನಾಗ ಫಸ್ಟಿಗೆ ಕಟಿಂಗ್ ಆದ ತಕ್ಷಣ ಸಾಯಿಲ್ ಫ್ಯೂಚರ್ ಪ್ಲಸ್ ಒಂದು ಕ್ಯಾನ್ ಕೊಡ್ತೀವಿ 5 ಲೀಟರ್. ಅದ್ರೊಳಗೆ ಕೊಟ್ಟಿವಿ ಅಂದ್ರೆ ಏನಾಗತಿ ನಿಮ್ದು ಕಡ್ಡಿ ದಿಪ್ ಬರ್ತೈತಿ, ದಳ ದಿಪ್ ಬರ್ತೈತಿ, ಪಿಂಡ್ ಬರ್ತೈತಿ, ಕಡ್ಡಿ ಕರೆದು ಬರ್ತೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ರಿಪ್ನಾಗ ಕೊಟ್ಟಿವಿ ಅಂದ್ರೆ ನೀವು ಅಪ್ ಟು ನೀವು ರೂಟ್ ಕೊಟ್ಟಿವಿ ಅಂದ್ರೆ ಏನಾಕತ್ರಿ ಒಂದು ವಾರ ಬೇಡ 15 ದಿನ ಕೆಲಸ ಮಾಡತ್ತೆ. ಬಟ್ ಇದನ್ನ ಕೊಡೋದು ಏನಾಕತಿ 1.5 ಇಂದ 2 ತಿಂಗಳ ತನಕ ಕಂಟಿನ್ಯೂ ವೈಟ್ವುಡ್ ಪ್ರೊಸೆಸಿಂಗ್ ನಡೀತೈತಿ. ಮತ್ತೇನಪ್ಪ ಅಂದ್ರೆ ಪ್ಲಾಟ್ ಒಟ್ಟು ಏನಪ್ಪ ಡ್ಯಾಮೇಜ್ ಆಗಂಗಿಲ್ಲ. ಈ ರೀತಿ ಇದು ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ ಏನಾಕತಿ ಒಂದು ಸೆಂಡ ಹೊಡ್ಕೋತೀವಿ ನಾವು. ಸೆಂಡ ಹೊಡ್ಕೊಂಡ ತಕ್ಷಣ 6B ಯೂರಿಯಾಸಿಲ್ ಕೊಡ್ತೀವಿ. 6B ಯೂರಿಯಾಸಿಲ್ ಕೂಡ ಒಂದು ಟಾನಿಕ್ ಬರುತ್ತೆ. ಆ ಟಾನಿಕ್ ಯಾವತ್ತಪ್ಪ ಅಂದ್ರೆ ಅದನ್ನ ಹೊಡಿದ್ರಿಂದ ಏನಾಕತಿ ಪ್ರತಿಯೊಂದು ಕಣ್ಣು ಯಾವುದೇ ಈಗ ಒಂದು ನೀವು 5 ಹೊಡಿತೀರಿ, 3 ಹೊಡಿತೀರಿ, 4 ಹೊಡಿತೀರಿ, ಒಬ್ರು 7 ತನಕ ಹೊಡಿತೀರಿ. ಸಬ್ಕೇನ ಮೇಲೆ ನೀವು ಎಷ್ಟು ಒಂದಕ್ಕನ್ನ 3 ಕನ್ನ 4, 5, 6, 7 ತುದಿ ಒಬ್ಬರು 8, 9, 10 ಇಲ್ಲಿ ಹೊಡಿತಾರೆ. ಆ ರೀತಿ ಹೊಡಿದಿಂದ ಏನಾಕತಿ ಒಂದು ಔಷಧ ಬರುತ್ತೆ ಅದ್ರಾಗ, ಅದನ್ನ ಹೆಸರು ಹೇಳಲ್ಲ ನಿಮ್ಗೆ. ನೆಕ್ಸ್ಟ್ ಯಾರಿಗೆ ಬೇಕಾದ್ರೆ ಫೋನ್ ಕಾಲ್ ಮಾಡಿ ಕೇಳ್ರಿ ಮಾಡೋಣ್ರಿ ಅದನ್ನ. ಆದ್ರೆ ಏನಾಕತಿ ಅದನ್ನ ಹೊಡಿರಿಂದ ಏನಾಕತಿ ಕಡ್ಡಿ ಒಳಗಿನ ಸಂಖ್ಯೆ ಒಳಗಿನ ಪ್ರತಿಯೊಂದು ಕಣ್ಣಿಗೆ ಒಂದು ಹೂ ಬಿಡುತ್ತೆ. ಕಂಪಲ್ಸರಿ ಏನಪ್ಪ ಅಂದ್ರೆ ನಾವು ಹಳಿ ವಿಡಿಯೋದಾಗ ನೋಡ್ಬೋದು ನೀವು. ಸ್ವಲ್ಪ ತಿಕ್ಕೋಟ ಭಾಗದಾಗ ಸ್ವಲ್ಪ ವಿಡಿಯೋಗಳು ಮಾಡಿದ್ವಿ ನಾವು. ಒಂದು ಗಿಡಕ್ಕೆ ಏನಂದ್ರೆ ಒಂದು 100 ರಿಂದ 150 ಗೊನಿ ಕಂಪಲ್ಸರಿ ಆಯ್ತದ. ಯಾಕಂಬ ಅಂದ್ರೆ ಈಗ ನಾವು ಬ್ಯಾಸ್ಗಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಾವು. ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗೈತಿ ಪ್ಲಾಟ್ ಒಳಗೂ ನಿಮಗೂ ಒಂದು ಕಡ್ಡಿಗೆ ಒಂದು ಅಂದ್ರೆ ಏನು ಒಂದು ಕಣ್ಣಿನಿಂದ ಗ್ಯಾಪ್ ಅಂದ್ರೆ 1 ಇಂಚ್ ಅರ್ಧ ಇಂಚ್ ಅಂತರ ಇರುತ್ತೆ. ಪ್ರತಿಯೊಂದು ಕಣ್ಣಿಗೆ ಏನಪ್ಪ ಅಂದ್ರೆ ಒಂದು ಹೂ ಇರುತ್ತೆ. ಒಂದು 8 ಕಣ್ಣು ಕಾಯ್ಕೊ 8 ಕಣ್ಣಿಗೆ ಒಂದೊಂದು ಹೂವು ಹೆಂಗೆ ದಿಪ್ ಹೂ ಅಂತ ಏನು ಸಣ್ಣ ಬಿಟ್ಟು ಕರ್ಗೋದು ಏನಿಲ್ಲ. ಅಗದಿ ಏನಪ್ಪ ಅಂದ್ರೆ ಹೂ ಏನಪ್ಪ ಅಂದ್ರೆ ಪಿಂಡದ ಒಳಗೆ ಬರ್ತೈತಿ. ಈ ರೀತಿ ಏನಪ್ಪ ಅಂದ್ರೆ ನಮ್ದು ಶೆಡ್ಯೂಲ್ ಪೂರ್ತಿ ಬರುತ್ತೆ. ನೆಕ್ಸ್ಟ್ ಅದಾವ ನೆಕ್ಸ್ಟ್ ಏಪ್ರಿಲ್ ಚಾಟ್ನಿಗೆ ನಮ್ಮ ಕನ್ಸಲ್ಟಿಂಗ್ ಪ್ಲಾಟ್ ವಿಡಿಯೋ ಬರ್ತಿರ್ತಾವೆ. ನಿಮಗೂ ಬೇಕಾಗಿತ್ತು ಸಂಪರ್ಕ ಮಾಡಿರಿ. ಈಗ ಏನೈತಿ ಅಣ್ಣಾರನ್ನ ಕೇಳ್ರಿ, ಅಣ್ಣಾರ ಪ್ಲಾಟ್ ಎಷ್ಟು ದಿನದೈತಿ, ಅವ್ರಿಗೆ ಏನೇನು ಮ್ಯಾನೇಜ್ಮೆಂಟ್ ಏನೇನು ಮಾಡ್ಯಾರು ಎಲ್ಲ ಸ್ವಲ್ಪ ಪೂರ್ತಿ ಕೇಳೋಣ. ಔಷಧ ಖರ್ಚು ಎಷ್ಟೊಳಗೆ ಆಗೈತಿ ಏನನ್ನು ಸ್ವಲ್ಪ ಕೇಳೋಣ. ಅಣ್ಣ ಹೇಳ್ರಿ ನೀವು ಪ್ಲಾಟ್ 1 ಹಿಡ್ಕೊಂಡು ಹೇಳ್ರಿ ಅಂದ್ರೆ ಏನು ಈಗ 50 ದಿನ ಹಿಡ್ಕೊಂಡು ಹೇಳ್ರಿ ನೀವು. 50 ದಿನ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಮಾಡಿರ್ತಾರೆ ಖರ್ಚು. 50 ದಿನ ಆದ್ಮೇಲೆ ನೀವು ಗೊಬ್ಬರ ಯಾವಾಗ ಕೊಟ್ರಿ ಮತ್ತು ಎಷ್ಟು ಡೋಸ್ ಕೊಟ್ರಿ, ನೀವು ಶುಗರ್ ಏನು ಅನಿಸ್ತೈತಿ ಯಾವ ರೀತಿ ಸ್ವಲ್ಪ ಹೇಳ್ರಿ. ನಾವು ಡ್ರಿಪ್ನಾಗ ಏನೂ ಕೊಟ್ಟಿಲ್ರಿ, ಗೊಬ್ಬರ ಏನೂ ಕೊಟ್ಟಿಲ್ರಿ, ಔಷಧ ಏನೂ ಕೊಟ್ಟಿಲ್ಲ ಸರ್. ಒಂದು 3 ಕ್ಯಾನ್ ಕೊಟ್ಟರು, ಅವ 3 ಕ್ಯಾನನ್ನ ಯೂಸ್ ಮಾಡೀವ್ರಿ. ಈಗ 120 ದಿನ ಆಗೈತಿ ನಮ್ಮ ಪ್ಲಾಟ್ಗೆ. ಕಲರು ಚಲೋ ಬಂದತ್ರಿ, ಸ್ವಲ್ಪ ಆಗೈತಿ ರಗಡ ಚಲೋ ಆಗೈತ್ರಿ ಎಲ್ಲ. ಈಗ ನೀವು ನೋಡ್ರಿ ಇದು ಕಾಳು ಐತ್ರಿ, ಇದು ಹಿಂಡಿದ್ರು ಏನಪ್ಪ ಅಂದ್ರೆ ಈ ರೀತಿ ಹೊಡೆದಿನ ಹಾಕಿದ್ರೆ ಸಣ್ಣ ಬಿಳಾಲ್ ಇದು ಅಂದ್ರೆ ಅಷ್ಟು ಮಾಲ್ ಗಟ್ಟಿ ಆಗೈತ್ರಿ. ಅಂದ್ರೆ ನಿಮ್ಗೆ ಈಗ ನಾ ಔಷಧ ಕೊಟ್ಟಿನ್ರಿ. ಈಗ ಕೊಟ್ಟರಿಂದ ಉಳಿತಾಯ ಎಷ್ಟು ಉಳಿತಾಯ ಆಗೈತೆ ನಿಲ್ರಿ ನಿಮ್ಗೆ? ಉಳಿತಾಯ ಆಗೈತ್ರಿ. ಅಂದ್ರೆ ನೀವು ಮಿನಿಮಮ್ 50 ದಿನ ಅಂದ್ರೆ 120 ದಿನ ಎಷ್ಟು ರೊಕ್ಕದ ಖರ್ಚು ಮಾಡ್ತಿದ್ರಿ ನೀವು ಔಷಧ? ಒಂದು 20,000 ಹಾಕಿದ್ರಲ್ಲ. ಅಂದ್ರೆ ಏನು ಬರೀ ಗೊಬ್ಬರ ಬಿಡೋದ್ರಿ, ಗೊಬ್ಬರದ ಅಷ್ಟ ಅಂದ್ರೆ ಒಂದು 20 ರಿಂದ 25,000 ರೂಪಾಯಿ ಏನು ಮಾಡಿಲ್ಲ ಅಂದ್ರು. ಬಟ್ ಇದೇನಪ್ಪ ಅಂದ್ರೆ ಒಂದು 10,000 ರೂಪಾಯಿ ಒಳಗೆ ಏನಪ್ಪ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಪ್ಲಾಟ್ ಇವ್ರದ್ದು ಲಾಸ್ಟಿಗೆ ಎಂಡ್ವರೆಗೆ ಬಂದೈತಿ. ಇಷ್ಟೇ ಈ ವಿಡಿಯೋ ಇಲ್ಲಿ ಮುಗಿಸ್ತು. ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ನಮ್ಮ ಕನ್ಸಲ್ಟಿಂಗ್ ಕಾಂಟ್ಯಾಕ್ಟ್ ಮಾಡೋಕೆ ನಂಬರ್ ಕೊಟ್ಟಿರ್ತಾನೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊರಿ. ಆಮೇಲೆ ನಾವು ಮಾಡ್ಕೊಡ್ತೀವಿ. ನಮ್ಮ ಆಲ್ಮೋಸ್ಟ್ ಎಲ್ಲ ಕಡೆ ಪ್ಲಾಟ್ಗಳು ವಿಸಿಟ್ ಅದಾವ. ನಿಮಗೂ ಆ ಕಡೆ ಯಾವ ಕಾಲ್ ಮಾಡಿರಿ, ಸಮೀಪ ಅಂದ್ರೆ ಭೇಟಿ ಆಗೋಣ. ನಮಸ್ಕಾರ.